ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ಈಗ ನಾವು ಫ್ರೆಶ್ ನ್ಯೂಸ್ ಚಾನೆಲ್ ಸಂಪಾದಕರಾದಂತಹ ಗಿರೀಶ್ ಕುಲಕರ್ಣಿ ಅವರಿಗೆ ಮಾತಾಡ್ಸೋಣ ಅಂತ ಬಂದಿದ್ದೀವಿ. ನಮಸ್ತೆ ಗಿರೀಶ್ ಕುಲಕರ್ಣಿ ಅವರೇ. ನಮಸ್ತೆ. ಈಗ ನೀವು ರೀಸೆಂಟ್ ಆಗಿ ಫ್ರೆಶ್ ನ್ಯೂಸ್ ಅಂತ ಹೇಳ್ಬಿಟ್ಟು ಒಂದು ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡಿದ್ದೀರಾ. ಏನ್ ಅನ್ಸುತ್ತೆ ಈಗ ನಿಮಗೆ ಯೂಟ್ಯೂಬ್ ಚಾನಲ್ ಬಗ್ಗೆ? ತುಂಬಾನೇ ಮನಸ್ಸಿಗೆ ಖುಷಿ ಇದೆ, ಸಮಾಧಾನ ಇದೆ, ಆಮೇಲೆ ಒಂಥರ ಏನೋ ಗರ್ವ ಅನ್ನಿಸ್ತಾ ಇದೆ. ಓಕೆ. ಸಮಸ್ಯೆ ಇಷ್ಟು ಕನ್ಫ್ಯೂಷನ್, ಇಷ್ಟು ಸಮಸ್ಯೆಗಳು ಸಾಗರದಲ್ಲಿ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇಷ್ಟು ದಿವಸ ಏನಾಗ್ತಾ ಇತ್ತು, ನಾವು ನಮ್ಮ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾ ಇದ್ವಿ, ಹಾಗಾಗಿ ಸಾರ್ವಜನಿಕರ ಮಧ್ಯೆ ನಾವು ಹೋಗಕ್ಕಾಗಿರ್ಲಿಲ್ಲ. ಓಕೆ. ಸೊ ಈ ಮಾಧ್ಯಮ ಶುರು ಆದ್ಮೇಲೆ, ಯಾವಾಗ ಈ ಮಾಧ್ಯಮ ಜನಗಳ ಮಧ್ಯೆ ಬಂತೋ, ಜನಗಳು ಒಳ್ಳೆ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಾ ಇದ್ದಾರೆ. ಆಮೇಲೆ ಇದರಿಂದ ಮೇನ್ ಆಗಿ ನಮಗೆ ಗೊತ್ತಾಗಿರೋದು ಏನಂದ್ರೆ, ಸಾಗರದಲ್ಲಿ ಇಷ್ಟು ಸಮಸ್ಯೆಗಳಿದಾವೆ, ಇಷ್ಟು ಜನಗಳಿಗೆ ಮೋಸ ಆಗಿದೆ, ಇಷ್ಟು ಜನಗಳು ಕಷ್ಟದಲ್ಲಿ ಇದ್ದಾರೆ ಅನ್ನೋದು ನಮಗೆ ಈ ಮಾಧ್ಯಮದಿಂದನೇ ನಮಗೆ ಗೊತ್ತಾಗ್ತಾ ಇದೆ. ಓಕೆ. ಈಗ ನೀವು ನಿನ್ನೆ ಸಾಗರ ಟೌನ್ ಪೊಲೀಸ್ ಠಾಣೆಯ CPI ಆಗಿರುವ ಪುಲ್ಲಯ್ಯ ರಾಥೋಡ್ ಅವರ ದೌರ್ಜನ್ಯದ ವಿರುದ್ಧ ಒಂದು ವಿಡಿಯೋ ಮಾಡ್ತೀರಾ. ನಿಮ್ಮ ಚಾನಲ್ ಟೆಲಿಕಾಸ್ಟ್ ಆಗತ್ತೆ. ಅದು 23K, ಒಂದು ದಿನದಲ್ಲಿ 23K ರೀಚ್ ಆಗತ್ತೆ ಅದು. ಆ ನಂತರದಲ್ಲಿ ಆ ಚಾನಲಿನ ವಿಡಿಯೋ ನೋಡಿದವ್ರ ಸಮೇತನು ನಿಮಗೆ ಕಾಲ್ ಮಾಡ್ತಾರೆ. ಕೆಲವೊಬ್ರು ನಿಮ್ಮನ್ನು ನೇರವಾಗಿ ಭೇಟಿ ಆಗ್ತಾರೆ, ಕೆಲವೊಬ್ರು ನಿಮ್ಗೆ ಏನು ರೇಟಿಂಗ್ ಅಲ್ಲೇ ಕೊಡ್ತಾರೆ. ನನಗೆ ಇಂಥ ಸಮಸ್ಯೆ ಆಗಿದೆ, ಪುಲ್ಲಯ್ಯ ರಾಥೋಡ್ ಅವರಿಂದ ಈ ತರ ಸಮಸ್ಯೆನ ಎದುರಿಸ್ತಾ ಇದ್ದೆ ನಾನು, ಈಗ ಅವ್ರು ಮುಂದೆ ಬರಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಅವ್ರು ನಾಳೆ ದಿನ ನಮ್ಗೆ ಏನ್ ಮಾಡ್ಬಿಡ್ತಾರೋ ಅನ್ನೋದೊಂದು ಹೆದರಿಕೆ ಇದೆ ನಮಗೆ. ಡಿಪಾರ್ಟ್ಮೆಂಟ್ ಅಂದಮೇಲೆ ಆ ಥರನೇ, ಅವ್ರು ಯಾವುದಕ್ಕೂ ಹೇಳ್ಸೋರಲ್ಲ ಆ ವ್ಯಕ್ತಿ ಅನ್ನುವಂಥ ಮಾತುಗಳು ನಿಮಗೆ ಸಾಕಷ್ಟು ಜನ ಹೇಳಿರ್ತಾರೆ. ಆ ನಂತರದಲ್ಲಿ ನಿಮಗೆ ಇನ್ನೂ ಕೆಲವೊಬ್ರು ಬೆಂಗಳೂರಲ್ಲಿ ಇದ್ದವ್ರ ಸಮೇತನು ಸಾಗರದಲ್ಲಿ ಬಂದ್ಬಿಟ್ಟು ಇವ್ರು ನನಗೆ ಮಾಡಿರೋ ದೌರ್ಜನ್ಯದ ವಿರುದ್ಧ ನಿಮ್ಗೊಂದು ಸ್ಟೇಟ್ಮೆಂಟೇ ಕೊಡ್ತಾರೆ. ಆ ನಂತರದಲ್ಲಿ ನೀವೇನ್ ಮಾಡ್ತೀರಾ, ಶಿಕಾರಿಪುರ DYSP ಇನ್ಚಾರ್ಜ್ ಆಗಿರ್ತಕ್ಕಂಥ ಕೇಶವ್ ಅವ್ರಿಗೆ ಮೀಟ್ ಮಾಡ್ತೀರಾ. ಮೀಟ್ ಮಾಡ್ಬಿಟ್ಟು ಆ ನಂತರದಲ್ಲಿ ಏನ್ ನಿಮಗೆ ಅವ್ರಿಗೆ ಅನ್ಯಾಯ ಆಗಿದೆ ಅದೆಲ್ಲ ವಿವರಣೆಗಳನ್ನ ಕೊಡ್ತೀರಾ. ಆಮೇಲೆ ರೈಟಿಂಗ್ ಅಲ್ಲಿ ಅನ್ಯಾಯ ಆದವ್ರ ಕೈಯಲ್ಲೇ ರೈಟಿಂಗ್ ಅಲ್ಲಿ ಕೊಡಿಸ್ತೀರಾ. ಆ ನಂತರದಲ್ಲಿ ನಿಮಗೆ 2-3 ದಿನ ಬಿಟ್ಟಾದ್ಮೇಲೆ ಕೇಶವ್ ಅವರು ಇವತ್ತು ನಿಮಗೆ ಸಾಗರ ಬಂದ್ಬಿಟ್ಟು ಕಾಲ್ ಮಾಡ್ತಾರೆ, ಬನ್ನಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಕರ್ಕೊಂಬನ್ನಿ ಅವರು ಮೇಡಮ್ ಅವರಿಗೆ. ಆ ನಂತರದಲ್ಲಿ ಪುಲ್ಲಯ್ಯ ರಾಥೋಡ್ ಅವರಿಗೂ ಕರೆಸ್ತಾರೆ. ಅಲ್ಲಿ ಒಂದು ವಾದ ವಿವಾದಗಳಾಗತ್ತೆ. ಆ ವಾದ ವಿವಾದದಲ್ಲಿ ಪುಲ್ಲಯ್ಯ ರಾಥೋಡ್ ಮಾಡಿರ್ತಕ್ಕಂಥ ದೌರ್ಜನ್ಯನ ಬಂದಿರ್ತಕ್ಕಂಥ ಮಹಿಳೆ ಹೇಳ್ತಾರೆ. ಪ್ರತಿಯೊಂದು ಏನ್ DYSP ಆಫೀಸಲ್ಲಿ ಅವ್ರ ವಾದ ವಿವಾದ ಆಗತ್ತೆ. ಆಮೇಲೆ ಪುಲ್ಲಯ್ಯ ಅವರ ವಿರುದ್ಧ ಇರ್ತಕ್ಕಂಥ ದೂರುಗಳನ್ನು ಏನ್ ಕ್ಲಾರಿಫಿಕೇಶನ್ ಮಾಡ್ಕೊಳ್ತಾರೆ, ಪ್ರತಿ ಒಂದನ್ನು ನಿಮ್ಮ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಗ್ಬೇಕು ಅನ್ನೋದೇ ನಮ್ದೊಂದು ಬೇಡಿಕೆ. ಯಾಕೆಂತ ಹೇಳಿದ್ರೆ 23K ವ್ಯೂಸ್ ಆಗಿರ್ತಕ್ಕಂಥ ಜನರಿಗೆ ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಮಾತ್ರ ಗೊತ್ತಿದೆ ಬಿಟ್ರೆ ಇವತ್ತೇನಾಯ್ತು ಅನ್ನೋದನ್ನ ನಾವು ತಿಳಿಸ್ಬೇಕು ಅಲ್ವಾ. ಅದಕ್ಕೋಸ್ಕರ ಈಗ ಅಲ್ಲಿ DYSP ಆಫೀಸಲ್ಲಿ ಏನ್ ನಡೀತು ಅಂದ್ರೆ ಕೆಲವೊಂದು ಕಾನೂನಾತ್ಮಕವಾಗಿ ಹೊರಗೆ ಹಾಕುವಂತ ವಿಷಯಗಳನ್ನ ಈಗ ಹೇಳ್ಬಹುದಾ ನೀವು? ಖಂಡಿತ. ಈಗ ನೋಡಿ, ಈಗ ರೀಸೆಂಟ್ ಆಗಿ ಬಂದಿರೋಂಥ ನಮ್ಮ IGP ಸಾಹೇಬ್ರ ಆದೇಶ ಪ್ರಕಾರ ಯಾರೇ ಒಬ್ರು ನಾರ್ಮಲ್ ಮನುಷ್ಯ ಒಂದು ಸ್ಟೇಷನ್ಗೆ ಹೋದಾಗ ಅಂದ್ರೆ ಅವರು ಒಂದು ಏನು ಸಭ್ಯತೆಯಿಂದ ಸ್ವಲ್ಪ ಸೌಮ್ಯವಾಗಿ ನಡ್ಕೋಬೇಕು ಅವ್ರ ಜೊತೆಗೆ ಅಂತ ಇದೆ. ಬಟ್ ಇವರು ತಮ್ಮ ದರ್ಪವನ್ನು ತೋರಿಸಿ, ಪೊಲೀಸ್ ದರ್ಪವನ್ನು ತೋರಿಸಿ, ಅದು ಹಾಗಾಗಿ ಏನಾಗಿದೆ, ಜನಗಳಿಗೆ ಪೊಲೀಸರು ಅಂದ್ರೆ ಒಂಥರ ಭಯ ಕೂತ್ಕೊಂಡ್ಬಿಟ್ಟಿದೆ. ಅದು ಒಂದು ಮೇನ್ ಉದ್ದೇಶ. ಜನಗಳು ತಮ್ಮ ನೋವನ್ನು ಅಥವಾ ತಮ್ಮ ಆಗಿರೋ ಮೋಸವನ್ನು ಜನಗಳ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಅಥವಾ ಮಾಧ್ಯಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಯೋಚನೆ ಮಾಡೋದೇ ಆ ಉದ್ದೇಶದಿಂದ. ಸೊ ಹಾಗಾಗಿ ಈಗ ಅವ್ರ ಆದೇಶ ಪ್ರಕಾರ, ಬಟ್ ಇಲ್ಲಿ ಸಾಗರದಲ್ಲಿ ಅದು ಯಾವುದೇ ರೀತಿ ನಡೀತಾ ಇಲ್ಲ. ಇಲ್ಲಿ ತುಂಬಾನೇ ಪೊಲೀಸರ ದರ್ಪ ತುಂಬಾನೇ ಇದೆ. ಅಂದ್ರೆ ಯಾರೇ ಒಬ್ರು ತಮ್ಮ ಕಷ್ಟನ ಅಥವಾ ತಮ್ಮ ಕಂಪ್ಲೇಂಟ್ ಅನ್ನ ತಗೊಂಡು ಹೋದಾಗ ಅವ್ರ ಮೇಲೆ ದರ್ಪ ತೋರಿಸೋದು, ಜೋರ ಮಾತಾಡೋದು, ಆಮೇಲೆ ಏನಂತಾರೆ ಒಂಥರ ಅವ್ರಿಗೆ ಅಂದ್ರೆ ಒಂದು ಸೌಮ್ಯತೆನೆ ಅನ್ನೋದೇ ಇಲ್ಲ ಅಲ್ಲಿ. ಕೂತ್ಕೊಳ್ಳಿ, ಏನಾಯ್ತು ಏನಂತ ಅನ್ನೋ ಕೇಳೋ ಅಷ್ಟು ಅವ್ರಿಗೆ ಸಮಯನೂ ಇಲ್ಲ, ಅವ್ರಿಗೆ ಅಷ್ಟು ಒಂದು ನಮ್ರತೆನೂ ಇಲ್ಲ. ಸೊ ಅದು ಸಮಸ್ಯೆ. ಅದು ಹಾಗಾಗಿ ಇವತ್ತು ಅವರು ಕ್ಲೀನಾಗಿ ಹೇಳಿದ್ರು, ಈ ತರ ಹೈಕೋರ್ಟ್ ಆದೇಶ ಇದೆ, ನೀವು ಈ ತರ ಪಾಲಿಸ್ಬೇಕು, ಜನಗಳು ಬಂದ್ರೆ ಅವ್ರ ಜೊತೆ ಚೆನ್ನಾಗಿ ಸಂಪರ್ಕಿಸ್ಬೇಕು, ಅವ್ರ ಜೊತೆಗೆ ನೀವು ಸೌಮ್ಯವಾಗಿ ಮಾತಾಡಬೇಕು, ನಮ್ರತೆಯಿಂದ ನಡ್ಕೋಬೇಕು ಅಂಥೇಳಿ ಇವತ್ತು ನಮ್ಮ ಎದುರುಗಡೆನೆ ಅವ್ರಿಗೆ ಅಡ್ವೈಸ್ ಮಾಡಿದ್ರು. ಸೊ ಹಾಗಾಗಿ ಅವ್ರಿಗೂ ಏನು ಇಷ್ಟು ದಿವಸ ತಪ್ಪು ಮಾಡ್ತಾ ಇದ್ರು ಅವ್ರಿಗದ್ರ ಅರಿವಾಗಿದೆ. ಸೊ ಮೋಸ್ಟ್ಲಿ ಇನ್ನು ಮುಂದಿನ ಬರೋ ದಿನಗಳಲ್ಲಿ ಮೋಸ್ಟ್ಲಿ ಅವರು ತಿದ್ಕೋತಾರೆ ಅಂತ ನಾವೊಂದು ಭರವಸೆ ಇಟ್ಕೊಳ್ತೀವಿ. ಹೌದು. ಈಗ ಪುಲ್ಲಯ್ಯ ರಾಥೋಡ್
ಈಗ ಇವ್ರು ನಾವೇನು ನೀವು ಒಂದು ಲೇಡಿದು ಕಾನ್ಸೆಪ್ಟ್ ಇಟ್ಕೊಂಡ್ಬಿಟ್ಟು ಇವತ್ತು ಹೋಗ್ತೀರಾ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅಂತ ಹೇಳಿ, ಆ ನಂತರದಲ್ಲಿ ನಿಮಗೆ ಸುಮಾರು ಜನ ಅವರಿಂದ ನೊಂದವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಹೌದು ಕೆಲವೊಬ್ರು ಎದುರುಗಡೆ ಬರೋದಕ್ಕೆ ಅಂಜುತ್ತಾರೆ, ಕೆಲವೊಬ್ರು ಎದುರುಗಡೆ ಬರ್ತಾರೆ, ಇನ್ನೂ ಕೆಲವೊಬ್ರು ರೇಟಿಂಗ್ ಅಲ್ಲಿ ಕೊಡ್ತಾರೆ. ಇದೆಲ್ಲದನ್ನು ನೀವು ಇವತ್ತು ಏನು ವಿಚಾರದ ಬಗ್ಗೆ ತಿಳ್ಕೊಳಕ್ ಬಂದಿರ್ತಾರೆ ಶಿಕಾರಿಪುರದ ಡಿವೈಎಸ್ಪಿ ಆದಂತ ಕೇಶವ್ ಅವ್ರ ಮುಂದೆ ನೀವು ಅದನ್ನ ಪ್ರೆಸೆಂಟ್ ಮಾಡ್ತೀರಿ ಹೌದು. ಅಲ್ವಾ? ಹೌದು ಈಗ ನಾನ್ ಹೇಳೋದು ಏನು ಅಂತ ಹೇಳಿದ್ರೆ, ಈಗ ಇಷ್ಟು ಜನಂಗೆ ಅನ್ಯಾಯ ಮಾಡಿರ್ತಕ್ಕಂಥ ಪುಲ್ಲಯ್ಯ ರಾಥೋಡ್ ಅವರಿಗೆ ಯಾವುದೇ ರೀತಿ ಕ್ರಮ ಆಗಲ್ವಾ? ಅಲ್ಲ, ಈಗ ಕ್ರಮ ಆಗತ್ತೋ ಇಲ್ವೋ ಅದು ಮೇಲಧಿಕಾರಿಗಳಿಗೆ ಸಂಬಂಧಪಟ್ಟಿರೋದು. ಇವಾಗ ಆಗಿರೋ ಮೋಸ ಏನಿದೆ ಅಥವಾ ಆಗಿರೋ ಅನ್ಯಾಯ ಏನಿದೆ, ನೋವು ಏನಿದೆ, ಅದನ್ನ ನಮ್ಮ ಇವರು ಅವರು DYSP ಅವ್ರ ಎದುರುಗಡೆ ತಮ್ಮ ಅನಿಲ್ನ ತೋರಿಸ್ಕೊಡಿದ್ದಾರೆ. ಓಕೆ, ಸೊ ಹಾಗಾಗಿ ಈಗ ಅದ್ರ ಮೇಲೆ ಏನು ಕ್ರಮ ಆಗತ್ತೆ ಅಥವಾ ಏನು ಕ್ರಮ ತಗೊಳ್ಬೇಕು, ಬಟ್ ಕ್ರಮ ತಗೊಳ್ತೇವೆ ಅಂತ ಹೇಳಿ ಗ್ಯಾರಂಟಿ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಇಲ್ಲಿಗೆ ಬಿಡೋದಿಲ್ಲ, ನಮ್ಮ ಮೇಲಧಿಕಾರಿಗಳಿಗೆ ಇದರ ವಿಷಯಗಳನ್ನ ಮುಟ್ಟಿಸ್ತೀವಿ. ಯಾಕಂದ್ರೆ ನಾವು IGP ಸಾಹೇಬರಿಗೂ ನಾವು ಈ ವಿಷಯನ ಮುಟ್ಟಿಸಿದೀವಿ, ಸಾಗರದಲ್ಲಿ ಈ ತರ ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಮ್ಮ DYSP ಸಾಹೇಬರು ಕೂಡ ಹೇಳಿದ್ದಾರೆ, ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ, ನಾವು ಇದನ್ನ ಕ್ರಮ ತಗೊಂಡು ನಾವು ಇದನ್ನ ತಿದ್ದುಪಡಿ ಮಾಡ್ತೀವಿ, ಇದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇನ್ ಬರೋ ದಿನಗಳಲ್ಲಿ ಮೋಸ್ಟ್ಲಿ ಇನ್ನೆಲ್ಲ ಚೇಂಜಸ್ ಆಗತ್ತೆ ಅಂತ ನಾವು ಒಂದು ಭರವಸೆ ಇಟ್ಕೊಳ್ತೀವಿ. ಈಗ ಕೆಲವೊಬ್ರು ಈಗ ನಾವು ಒಂದು ಕೇಳ್ತಾ ಇರೋದು ನಿಮಗೆ, ಈಗ ಒಂದು ಫೇಸ್ಬುಕ್ ಲೈವ್ ನ ಮಾಡ್ಬಿಟ್ಟು, ಈಗ ನಮ್ಮ ಚಾನೆಲ್ ಮುಖಾಂತರ ಒಂದು ಫೇಸ್ಬುಕ್ ಆರ್ ಯೂಟ್ಯೂಬ್ ಒಂದು ಲೈವ್ ನ ಮಾಡ್ಬಿಟ್ಟು ಕೆಲವೊಂದು ಸಾರ್ವಜನಿಕರಿಗೆ ರೀಚ್ ಆಗುವಂಗೆ, ಅಂದ್ರೆ ಈಗ ಈ ತರ ಸಮಸ್ಯೆ ಇದೆ, ನೀವು ಯಾರಿಗಾದ್ರೂ ಈ ತರ ಏನಾದ್ರೂ ನೀವು ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟಿದ್ದೀರಾ, ಅಥವಾ ಯಾವ್ದಾದ್ರು ಒಂದು ಹೆಣ್ಮಗಳು ಬಂದಾಗ ಅವ್ರ ಗಂಡನ ಕಡೆಯಿಂದ ಇವ್ರು ವಸೂಲಿ ಮಾಡೋದು ಅಂತದ್ದೇನಾದ್ರೂ ನಡೆದಿದ್ಯಾ? ಯಾವ ಪೊಲೀಸ್ನವ್ರಿಗೆ ನೀವು ದುಡ್ಡು ಕೊಟ್ಟಿದ್ದೀರಾ, ಫೋನ್ ಪೇ ಮಾಡಿದ್ದೇನಾದ್ರೂ ದಾಖಲೆ ಇದೆಯಾ ಅಂತ ನಿಮ್ ಚಾನೆಲ್ ಇಂದ ಏನಾದ್ರು ಲೈವ್ ಮಾಡುವಂತ ಸಾಧ್ಯತೆ ಇದೆಯಾ? ನೀವು ಖಂಡಿತವಾಗ್ಲೂ ನಾವು ಮಾಡಕ್ ರೆಡಿ ಆಗಿದ್ದೀವಿ. ಜನಗಳು ನಮಗೆ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ 100% ನಾವು ಮಾಡಕ್ ರೆಡಿ ಇದೀವಿ. ಬಟ್ ಏನಂದ್ರೆ ಜನಗಳು ತಮ್ಮ ಒಳಗೆ ಇಡುವಂತ ಹೆದರಿಕೆಯನ್ನ ಬಿಟ್ಟು, ಇವಾಗ ನಾವು ಇವಾಗ ಮೇನ್ ಅವ್ರ ಯೋಚನೆ ಏನಂದ್ರೆ, ನಾವು ಮಾಧ್ಯಮ ಮುಂದೆ ಹೋದ್ರೆ ಪೊಲೀಸರು ನಮಗೆ ಏನ್ ಮಾಡ್ತಾರೆ ಅನ್ನೋದು ಒಂದು ಭಯ ಇದೆ. ಸೊ ಆ ಭಯನ ಬಿಡಬೇಕು ಜನಗಳು. ಸಾಮಾನ್ಯ ಇವಾಗ ನಾವು ಅವ್ರ ಹಾಗೇನೆ ನಾವು ಸಾಮಾನ್ಯ ಜನರೇ. ಅವ್ರು ಬಂದು ನಮ್ಮ ಹತ್ರ, ಇವಾಗ ನಾವು ಫ್ರೆಂಡ್ಸ್ ಇದ್ದಂಗೆ, ಅವ್ರು ತಮ್ಮ ನೋವನ್ನ ನಮ್ಮ ಹತ್ರ ಹಂಚ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಏನ್ ನಮ್ಮ ಕಡೆಯಿಂದ ಮ್ಯಾಕ್ಸಿಮಮ್ ಸಪೋರ್ಟ್ ಏನ್ ಮಾಡಕ್ಕಾಗತ್ತೋ ಖಂಡಿತವಾಗ್ಲೂ ನಾವು ಮಾಡಕ್ ರೆಡಿ ಇದೀವಿ. ಅದು ಲೈವ್ ಆಗ್ಬೋದು, ಅಥವಾ ಅವ್ರ ಜೊತೆಗೆ ಪೊಲೀಸ್ ಸ್ಟೇಷನ್ ಹೋಗೋದಾಗ್ಬೋದು, ಅಥವಾ ಅವ್ರ ಜೊತೆಗೆ ನಿಂತು ನಾವು ಎಲ್ಲಾ ರೀತಿಯ ಸಪೋರ್ಟ್ ಅನ್ನು ನಾವು ಮಾಡಕ್ ನಾವು ರೆಡಿ ಆಗಿದ್ದೀವಿ. ಏನಂದ್ರೆ ಈಗ ನಮ್ಮ ಸಾಗರ ಜನರು ಬುದ್ಧಿವಂತರಿದ್ದಾರೆ. ಯಾಕಂದ್ರೆ ನೀವೊಂದು ಈ ತರ ಇನ್ಸ್ಪೆಕ್ಟರ್ ಇಂದ ದೌರ್ಜನ್ಯ ಆಗಿದೆ ಅಂತ ಹೇಳಿ ಒಂದು ನೀವು ನಿಮ್ಮ ಚಾನೆಲ್ ಅಲ್ಲಿ ಒಂದು ವಿಡಿಯೋ ಟೆಲಿಕಾಸ್ಟ್ ಮಾಡಿದ ಕೂಡ್ಲೇನೆ ಅದಕ್ಕೆ ರೆಸ್ಪಾನ್ಸ್ಗಳು ಬಂದಿದೆ, ಕಮೆಂಟ್ಸ್ಗಳು ಬಂದಿದೆ. ಸರ್, ಇದರಿಂದ ನನಗೂ ಅನ್ಯಾಯ ಆಗಿದೆ, ಇಲ್ಲ ಇನ್ನೊಬ್ಬರು ಯಾರೋ ಆಗ್ತಾರೆ, ನನ್ನ ತಂಗಿಗೂ ಇದೇ ತರ ಮಾಡಿದ್ದಾರೆ, ಇಲ್ಲ ಇನ್ನೊಬ್ಬರು ಆಗ್ತಾರೆ, ನನ್ನ ಮಗಳಿಗೂ ಇದೇ ತರ ತೊಂದರೆ ಕೊಟ್ಟಿದ್ದಾರೆ. ಈ ತರ ಕೆಲವೊಂದು ಕಮೆಂಟ್ಸ್ಗಳನ್ನು ಓದ್ತಾ ಇದ್ದಂಗೆನೆ ನಮ್ಮ ಮೈಂಡಿಗೆ ಬರೋದೇನು ಅಂತ ಹೇಳಿದ್ರೆ, ಈ ಒಂದು ಪುಲ್ಲಯ್ಯ ರಾಥೋಡ್ ಅವರು ಇಲ್ಲಿ ಎಷ್ಟು ಜನಕ್ಕೆ ಈ ತರ ಮಾಡಿರಬಹುದು. ಅವ್ರು ಬಂದಿರೋದೇ ಹೆಚ್ಚು ಕಡಿಮೆ ಈಗ ಒಂದು 6-7 ತಿಂಗಳು, 8 ತಿಂಗಳಿಂದ ಈ ಕಡೆ ಇರ್ಬೋದು ನಮಗ್ ಗೊತ್ತಿದ್ದಂಗೆ. ಸಾಮಾನ್ಯವಾಗಿ 8 ತಿಂಗಳು ಈ ಕಡೆ ಬಂದಿದ್ದಾರೆ. ಈ 8 ತಿಂಗಳಿಂದ ಇವರು ಎಷ್ಟು ಹರಾಸ್ಮೆಂಟ್ ಗಳನ್ನ ಮಾಡಿರ್ಬೋದು, ಎಷ್ಟು ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರ್ಬೋದು ಇವರಿಂದ. ಅಲ್ಲ, ಅನ್ಯಾಯಗಳು ಸುಮಾರಾಗಿದಾವೆ. ಯಾಕಂದ್ರೆ ಇವಾಗ ನಮಗ್ ಬರ್ತಾ ಇರೋ ಕರೆಗಳು ಮತ್ತೆ ಮೆಸೇಜಸ್ ನೋಡಿದ್ರೆ ತುಂಬಾನೇ ಅನ್ಯಾಯ ಆಗಿದೆ, ಆಮೇಲೆ ತುಂಬಾನೇ ಜನ ನೊಂದಿದ್ದಾರೆ ಇದರಿಂದ. ಸೊ ಹಾಗಾಗಿ ನಾನ್ ಜನಗಳಿಗೆ ಹೇಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ, ಧೈರ್ಯವಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳಿ ನಮ್ಮ ಜೊತೆಗೆ. ನೀವು ಮುಂದೆ ಬನ್ನಿ, ನಿಮ್ ಜೊತೆಗೆ ನಾವು ನಿಂತ್ಕೊಳ್ತೀವಿ. ಯಾವುದೇ ತರ ಭಯ ಬೇಡ, ಸಂಕೋಚ ಬೇಡ. ನೀವು ನಮ್ಮ ಜೊತೆಗೆ ಹಂಚ್ಕೊಳ್ಳೋಂಥ ಇನ್ಫಾರ್ಮೇಶನ್ 100% ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ. ನಾವು ಅದನ್ನ ಯಾರ ಜೊತೆಗೂ ಶೇರ್ ಮಾಡಕ್ ಹೋಗಲ್ಲ. ಸೊ ಧೈರ್ಯವಾಗಿ ನಮ್ಮ ಮುಂದೆ ಬಂದು ನಿಮ್ಮ ನೋವನ್ನ ನಮ್ಮ ಜೊತೆಗೆ ಹಂಚ್ಕೊಳ್ಳಿ. ಅದಕ್ಕೆ ನಾವು ಏನ್ ಸಪೋರ್ಟ್ ಮಾಡೋಕ್ಕಾಗತ್ತೋ 100% ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಬಟ್ ಜನಗಳು ತಾವಾಗೆ ಮುಂದೆ ಬರ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಬೆಳಗ್ಗೆ ಒಂದಿಷ್ಟು ಜನ ಕಾಲ್ ಮಾಡಿದ್ರು, ಸರ್ ಈ ತರ ನಮಗೆ ಪ್ರಾಬ್ಲಮ್ ಆಗಿದೆ ಸರ್, ಈ ತರ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿ. ಆಯ್ತು, ಬನ್ನಿ ಮಾಧ್ಯಮ ಎದುರುಗಡೆ ಬನ್ನಿ ಅಂದ ತಕ್ಷಣನೇ ಅವ್ರು ಹಿಂಜರ್ಗ್ ಬಿಡ್ತಾರೆ. ಮಾಧ್ಯಮದಲ್ಲಿ ಬಂದ್ರೆ ಮುಂದೆ ಏನೇನೋ ಅನಾಹುತಗಳು ಆಗ್ತಾವೋ ಏನೋ ಅಂತ ಹೇಳ್ಬಿಟ್ಟು. ಸೊ ಆ ಹೆದರಿಕೆಯಿಂದ ಜನ ಮೊದಲು ಹೊರಗಡೆ ಬರ್ಬೇಕು. ಜನಗಳು ಅದರಿಂದ ಹೊರಗಡೆ ಬಂದು ಸಪೋರ್ಟ್ ಆಗಿ ಧೈರ್ಯವಾಗಿ ಒಬ್ರು ನಿಂತ್ಕೊಂಡ್ರೆ ಸಾಕು, ಅವ್ರು ಹಿಂದ್ಗಡೆ ಇನ್ನೂ 10 ಜನ ಆಟೋಮೆಟಿಕ್ಲಿ ಬರ್ತಾ ಹೋಗ್ತಾರೆ. ಬಟ್ ಆ ಫಸ್ಟ್ ಪರ್ಸನ್ ಏನು ಬಂದು ನಿಂತ್ಕೊಳ್ಬೇಕು, ಅವರ ಫಸ್ಟ್ ಸ್ಟೆಪ್ ಅನ್ನು ತಗೊಳ್ಬೇಕು. ನಾನು ಅದನ್ನ ಹೇಳಕ್ ಇಚ್ಛೆ ಪಡ್ತೇನೆ. ಸರ್, ಓಕೆ. ಈಗ ಇದ್ರ ಬಗ್ಗೆ ಈಗ ಇದನ್ನ ನಾವೀಗ ನಿಮ್ಮ ಹತ್ರ ಮಾತಾಡಿರ್ತಕ್ಕಂತ ವಿಚಾರಣೆ ಈಗ ಜನರು ನೋಡೋ ತರ ಟೆಲಿಕಾಸ್ಟ್ ಮಾಡಬಹುದು ಸರ್? ಈಗ ನಿಮ್ ಚಾನೆಲ್ ಖಂಡಿತವಾಗ್ಲೂ ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ